ಇನ್ನೂ ಇದೆಲ್ಲ ಚರ್ಚೆ ಆಗ್ತಿರ್ಬೇಕಾದ್ರೆ ಆಗಲೇ ಸಿ ಎಂ ಕುರ್ಚಿ ಫೈಟ್ ಶುರುವಾಗಿದೆ. ಮತ್ತೆ ಕುರ್ಚಿ ರಾಜಕೀಯ ಜೋರಾಗ್ತಾ ಇದೆ. ಸಿ ಎಂ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗಲಿ ಅಂತ ಶಾಸಕ ಚನ್ನಾರೆಡ್ಡಿ, ಡಿ ಕೆ ಶಿ ಪರವಾಗಿ ಶಾಸಕ ಶಿವಗಂಗಾ ಬಸವರಾಜ್ ಬ್ಯಾಟಿಂಗ್. ಬಟ್ ಶಿವಗಂಗಾ ಬಸವರಾಜ್ ಕರೆಕ್ಟಾಗಿ ಮಾತಾಡಿದ್ದಾರೆ, ಆಗಬೇಕು ಡಿ ಕೆ ಶಿವಕುಮಾರ್, ಬಟ್ ಈಗಲ್ಲ, ಮುಂದೊಂದು ದಿನ ಆಗ್ತಾರೆ, ಮತ್ತೊಬ್ಬರ ಕಣ್ಣೀರಲ್ಲಿ ಅವ್ರು ಮುಖ್ಯಮಂತ್ರಿ ಆಗೋದೆಲ್ಲ ಬೇಡ ಅಂತ ಮಾತಾಡಿದ್ದಾರೆ. ಸೊ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ. ಸಿ ಎಂ ಬದಲಾವಣೆ ಪ್ರಶ್ನೆ ನಮ್ಮ 136 ಜನರ ಅಭಿಪ್ರಾಯ ಕೇಳಿ ಸಿ ಎಂ ಬದಲಾವಣೆ ಪ್ರಶ್ನೆನೇ ಇಲ್ಲ. ಆದರೂ ಒಂದು ವೇಳೆ ನೀವು ಅಂತೀರಿ ಮೇಲೆ ಹೈಕಮಾಂಡ್ನವರು ಸಿ ಎಂ ಬದಲಾವಣೆ ಪ್ರಶ್ನೆ ಬಂದ ದಲಿತರು ಬಂದರು ಅಂದಾಗ ನಮ್ಮ KKRDB ಕಡೆಯಿಂದ ನಮ್ಮ ಖರ್ಗೆ ನಾಯಕರಿದ್ದಾರೆ, ಅವರು AICC ಅಧ್ಯಕ್ಷರೂ ಇದ್ದಾರೆ. ಮತ್ತು ಅವರು ಕೇಳಿದ್ರೆ ಅವರು ನಮಗೆ ಬೇಡ ಮುಖ್ಯಮಂತ್ರಿ ಎಂಬ ಶಬ್ದನೂ ಸೋನಿಯಾ ಗಾಂಧಿಯವರು ಹೇಳಿರಂತ ನಮಗೆ ಕೇಳಿ ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯಾಂಶದಾಗ ಗೊತ್ತಿಲ್ಲ. ಆದರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಈಗ ದಲಿತರಾದ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೆ ನಮ್ಮ ಭಾಗ ಅಭಿವೃದ್ಧಿ ಹೊಂದೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂದ್ರೆ ಈ ಮೊದಲೇ ಅವರು ಸಾಕಷ್ಟು ಅವಕಾಶ ಇದೆ. ಡಿ ಕೆ ಶಿವಕುಮಾರ್ CM ಆಗೋ ಸಂದರ್ಭ ಬರ್ತದೆ, ಅವಕಾಶ ಇದೆ, ಆಗ್ತೀವಿ. ಆಗ ಸಂದರ್ಭ ಬಂದಾಗ ಇದು ಯಾವುದೋ ಒಬ್ಬರಿಗೆ ನೋವು ಕೊಟ್ಟ ಆಗಂತ ಸಂದರ್ಭ ನಮಗೆ ಅವಶ್ಯಕತೆ ಇಲ್ಲ. ಆಗ್ತೀರ ಅಂತ ಹೇಳಿದ್ನಲ್ಲ, ಮುಂಚಿಂದನೇ ಹೇಳ್ತೀನಿ, ಇವಾಗಲೂ ಹೇಳ್ತೀನಿ, ಅವ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು CM ಆಗೋವ್ರಿಗೆ ಆ ವಾದನೆ ನಂದು. ಆದರೆ ಈ ಸಂದರ್ಭದಲ್ಲಿ ಅದು ಬೇಡ. ಇವತ್ತು ಬೆಳಗ್ಗೆ ಎಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಸಿಹಿನ ಕಹಿನ, ಶಾಕ ರಿಲ್ಯಾಕ್ಸ ಅಂತೆಲ್ಲ ಮಾತಾಡ್ತಾ ಇದ್ವಿ. ಇದೆಲ್ಲ ತೀರ್ಪು ನೋಡಿದ್ಮೇಲೆ ಇದು ಸಿಹಿನೂ ಅಲ್ಲ, ಕಹಿನೂ ಅಲ್ಲ, ಶಾಕು ಅಲ್ಲ, ರಿಲ್ಯಾಕ್ಸು ಅಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಅವ್ರು ಅಂದ್ಕೊಂಡಂಗೆ ಕೆಲವು ಸೆಕ್ಷನ್ಸ್ಗಳನ್ನ ತೆಗೆದಿದ್ದಾರೆ, ಒಂದೇ ಒಂದು ಸೆಕ್ಷನಲ್ಲಿ ತನಿಖೆ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ ಇಲ್ಲ. ಹಾಗಾಗಿ ಮುಂದಿನ ಕಾನೂನು ಹೋರಾಟಗಳು ಹೇಗೆ, BJP ಅವ್ರು ಏನು ಮಾಡ್ತಾರೆ, ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ಎಲ್ಲವನ್ನ ಕಾದು ನೋಡೋಣ.